ವೀಕ್ಷಕರೇ, ಹೇಗಿದ್ದೀರಿ? ತಾವೆಲ್ಲರೂ ದೇವರ ವಾಕ್ಯದ ಮೂಲಕ ಬಲ ಹೊಂದುತ್ತಿರುವಿರಿ ಅಲ್ಲವೇ? ದೇವರು ಅನುಗ್ರಹಿಸಿದ ಈ ಒಳ್ಳೆಯ ಸಮಯಕ್ಕೆ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯವು ಜೇನಿಗಿಂತಲೂ ಸಿಹಿಯಾಗಿದೆ, ಅದು ನಮ್ಮ ಪ್ರಾಣವನ್ನು ಉಜ್ಜೀವನಪಡಿಸುತ್ತದೆ. ಒಳಗಿನ ವೈರಿಗಳು ಪ್ರತಿ ಜೀವಿತ ಕ್ಷೇತ್ರದಲ್ಲಿಯೂ ಕಾರ್ಯ ಮಾಡುತ್ತಾರೆ. ಎರಿಕೋ ಪಟ್ಟಣ ಜಯಿಸಿದ ಇಸ್ರಾಯೇಲರಿಗೆ ಆಯಿ ಎಂಬ ಚಿಕ್ಕ ಊರನ್ನು ಜಯಿಸಲು ಯಾಕೆ ಆಗಲಿಲ್ಲ? ಬನ್ನಿರಿ, ಕಾರಣವನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಮ್ಮ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳನ್ನು ತನ್ನ ಪುಸ್ತಕದಲ್ಲಿ ಬರೆಯಿಸಿ ಇಟ್ಟಿರುವ ಸರ್ವಶಕ್ತನೂ ಸರ್ವವ್ಯಾಪಿಯೂ ಸರ್ವಜ್ಞಾನಿಯೂ ಆದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ಯಾರಾದರೂ ಪ್ರಥಮ ಬಾರಿಯಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಾದರೆ ನಿಮ್ಮನ್ನು ಕೂಡ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಈ ಕಾರ್ಯಕ್ರಮದಲ್ಲಿ ಇಂದು ನಾವು ಯೆಹೋಶುವನ ಪುಸ್ತಕದ 7ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆಯಿ ಎಂಬಲ್ಲಿ ಅಪಜಯ ಎಂಬುದಾಗಿದೆ. ನಮಗಿರುವ ಅತೀ ಕಡು ವೈರಿ ಅದು ನಾವೇ ಆಗಿದ್ದೇವೆ. ಆ ವೈರಿಯು ನಮ್ಮ ಚರ್ಮವನ್ನೇ ಒದ್ದುಕೊಳ್ಳುತ್ತಾನೆ. ತನ್ನ ನಾಶನಕರ ಆಲೋಚನೆಗಳನ್ನು ಯೋಚಿಸಲು ನಮ್ಮ ಮಿದುಳನ್ನೇ ಉಪಯೋಗಿಸ್ತಾನೆ. ತನ್ನ ಕಾರ್ಯಗಳನ್ನು ಕೈಗೂಡಿಸಲು ನಮ್ಮ ಕೈಗಳನ್ನು ಉಪಯೋಗಿಸ್ತಾನೆ. ಈ ವೈರಿಯೊಂದಿಗೆ ವ್ಯವಹರಿಸಲು 2ರಷ್ಟು ಕಷ್ಟಕರವಾಗಿರುವಂಥ 2 ಅಂಶಗಳಿವೆ. ಅವುಗಳಲ್ಲಿ ಮೊದಲನೇದಾಗಿ, ಆ ವೈರಿಯನ್ನು ಗ್ರಹಿಸಿ ಕಂಡುಹಿಡಿಯಲು ಮನಸ್ಸಿಲ್ಲದವರಾಗಿದ್ದೇವೆ. ವಾಸ್ತವಾಂಶವೇನೆಂದರೆ ನಮ್ಮಲ್ಲಿ ಹೆಚ್ಚಿನವರು ಅವನನ್ನು ಪ್ರೀತಿಸುತ್ತೇವೆ. ಇನ್ನು 2ನೆಯ ಅಂಶವೇನೆಂದರೆ ಅವನು ನಮ್ಮ ಒಳಗಡೆಯಲ್ಲಿದ್ದಾನೆ. ಅವನು ಹೊರಗಡೆ ಬಂದು ಒಬ್ಬ ವ್ಯಕ್ತಿಯಂತೆ ಹೋರಾಡುವುದಾದರೆ ಅದು ಬೇರೆ ವಿಷಯವಾಗಿರುತ್ತದೆ. ಆದರೆ ಅವನು ಒಳಗಿನಿಂದ ತನ್ನ ಸ್ಥಾನದಲ್ಲಿದ್ದುಕೊಂಡೇ ಹೋರಾಡಬಲ್ಲನು. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ರಾಷ್ಟ್ರಗಳು, ಪಟ್ಟಣಗಳು, ಸಭೆಗಳು, ಕುಟುಂಬಗಳು ಹಾಗೂ ವ್ಯಕ್ತಿಗಳು ತಮ್ಮ ಒಳಗಿನ ವೈರಿಯಿಂದಲೇ ನಾಶವಾಗಿರುವರು. ತಮ್ಮ ಒಳಗಣ ವೈರಿಯಿಂದಲೇ ನಾಶವಾಗಿ ಹೋದಂಥ ಅನೇಕ ರಾಷ್ಟ್ರಗಳ ಉದಾಹರಣೆಗಳನ್ನು ಇತಿಹಾಸದ ಪುಟಗಳಲ್ಲಿ ನಾವು ನೋಡುತ್ತೇವೆ. ಹಾಗೆಯೇ ಅನೇಕ ಸಭೆಗಳೂ ಸಹ ಹೊರಗಡೆಯ ಶಕ್ತಿಗಳಿಂದಲ್ಲ, ಆದರೆ ಒಳಗಡೆಯ ಶಕ್ತಿಗಳಿಂದಲೇ ಒಡೆದು ಹೋಗಿವೆ. ಆಸಿಯಾ ಸೀಮೆಯಲ್ಲಿರುವ 7 ಸಭೆಗಳಿಗೆ ಕರ್ತನು ಬರೆಯುವಾಗ ಅವರಿಗೆ ಕೆಲವು ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟನು. ಹೀಗಿರುವಾಗಲೂ ಒಂದು ಸಭೆಯಾದರೂ ಹೊರಗಡೆಯ ವೈರಿಯ ವಿಷಯದಲ್ಲಿ ಎಚ್ಚರಿಕೆಯನ್ನು ಹೊಂದಿಕೊಳ್ಳಲಿಲ್ಲ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಈ ಸಭೆಗಳಿಗೆ ಹೀಗೆ ಹೇಳಿದನು. ಹೇಗೆಂದರೆ, ನಿಮ್ಮ ಸ್ವನಾಶನವನ್ನು ಕೊಂಡು ಬರಲಿರುವ ಯಾವುದೇ ಒಂದನ್ನು ನಿಮ್ಮಲ್ಲಿಟ್ಟುಕೊಂಡಿದ್ದೀರಿ ಎಂಬುದಾಗಿ. ಪ್ರಿಯರೇ, ಸಭೆಯ ಹೊರಗಿರುವ ಯಾವ ವೈರಿಗಿಂತಲೂ ಒಳಗಿರುವ ಅಪ್ರಾಮಾಣಿಕತೆ ಮತ್ತು ಅಪನಂಬಿಕೆ ದೇವರ ಉದ್ದೇಶವನ್ನು ಹೆಚ್ಚು ಗಾಯಗೊಳಿಸುತ್ತಿರುವುದು. ನೋಡಿರಿ, ಇಂದು ಸೈತಾನನು ಸಭೆಗಳನ್ನು ಹೊರಗಡೆಯಿಂದಲ್ಲ, ಒಳಗಿನಿಂದಲೇ ಗಾಯಗೊಳಿಸಬಲ್ಲನು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ವಾಗ್ದಾನದ ದೇಶವನ್ನು ತೆಗೆದುಕೊಳ್ಳುವುದರಲ್ಲಿ ಸೋತ ಒಂದು ಯುದ್ಧವು ಅದು ಹೊರಗಡೆಯಿಂದ ಬಂದ ಸೋಲಲ್ಲ, ಆದರೆ ಒಳಗಡೆಯಿಂದಲೇ ಬಂದ ಸೋಲಾಗಿತ್ತು. ಇಸ್ರಾಯೇಲ್ಯರು ವಾಗ್ದಾನದ ದೇಶವನ್ನು ಪ್ರವೇಶಿಸಿದಾಗ ಹೆಚ್ಚು ವೈರಿಗಳು ಅವರನ್ನು ಎದುರಿಸಲಿಲ್ಲ. ಆದರೆ ಎದ್ದು ಕಾಣುವ ಹಾಗೂ ಪ್ರಮುಖವಾದ 3 ವೈರಿಗಳು ಅವರ ದಾರಿಯಲ್ಲಿ ಎದುರಾಗಿ ನಿಂತರು. ಅವರ್ಯಾರೆಂದರೆ ಎರಿಕೋ, ಆಯಿ ಮತ್ತು ಗಿಬ್ಯೋನ್ಯರು. ಇಸ್ರಾಯೇಲ್ಯರು ವಾಗ್ದಾನದ ದೇಶವನ್ನು ಸ್ವಾಧೀನಪಡಿಸಿಕೊಂಡು ಅದನ್ನು ಅನುಭೋಗಿಸದಂತೆ ತಡೆಯನ್ನೊಡ್ಡಿದವರು ಈ 3 ವೈರಿಗಳು. ಪ್ರಿಯರೇ, ದೇಶವು ಅವರ ಮುಂದೆ ಇತ್ತು, ಅದು ಅವರಿಗೆ ಸ್ವಂತವೆಂದು ದೇವರು ಹೇಳಿದ್ದನು. ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಅವರಿಗೆ ಹಕ್ಕುಪತ್ರವನ್ನು ನೀಡಿದ್ದನು. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 3ನೇ ವಚನದಲ್ಲಿ, ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಯೆಹೋಶುವನಿಗೆ ಹೇಳಿದ್ದನು. ಅಂದರೆ ಅದು ನಿಮ್ಮದು, ಒಳಗೆ ಹೋಗಿರಿ, ಸ್ವಾಧೀನಪಡಿಸಿಕೊಳ್ಳಿರಿ ಮತ್ತು ನೀವು ತೆಗೆದುಕೊಂಡದನ್ನು ಅನುಭೋಗಿಸಿರಿ ಎಂದು ದೇವರು ಅವರಿಗೆ ಹೇಳುತ್ತಾ ಇದ್ದನು. ಪ್ರಿಯರೇ, ಇಂಥ ಒಂದು ಗಂಭೀರವಾದ ಪಾಠವನ್ನು ನಮಗಿಂದು ಹೇಳಿಕೊಡುತ್ತದಲ್ಲವೇ? ಕ್ರಿಸ್ತನಲ್ಲಿ ಪ್ರಿಯರೇ, ಈ ಜನರಿಗೆ 300,000 ಚದರ ಮೈಲುಗಳಷ್ಟು ಭೂಮಿಯು ಕೊಡಲಾಗಿತ್ತು. ಆದರೆ ಅವರು ತಮ್ಮ ಅತ್ಯುತ್ತಮ ದಿವಸಗಳಲ್ಲಿ ಕೇವಲ 30,000 ಚದರ ಮೈಲುಗಳಷ್ಟು ಭೂಮಿಯನ್ನು ಮಾತ್ರ ತುಂಬಿಕೊಂಡರು. ನೋಡಿರಿ, ದೇವರ ಮಕ್ಕಳಿಗೂ ಸಕಲ ಆತ್ಮಿಕ ಆಶೀರ್ವಾದಗಳು ಕೊಡಲ್ಪಟ್ಟಿರುವವು. ಆದರೆ
ಅವುಗಳಲ್ಲಿ ಎಷ್ಟನ್ನು ನಾವಿಂದು ಅನುಭೋಗಿಸುತ್ತಾ ಇದ್ದೇವೆ? ಎಷ್ಟು ಆಶೀರ್ವಾದಗಳನ್ನು ನಿಜವಾಗಿ ನಮ್ಮದಾಗಿ ಮಾಡಿಕೊಂಡಿದ್ದೇವೆ? ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರಿಯರೇ, ಯೆಹೋಶುವನ ಪುಸ್ತಕದ 7 ಮತ್ತು 8ನೇ ಅಧ್ಯಾಯಗಳಲ್ಲಿರುವ ಆಯಿ ಪಟ್ಟಣದ ಬಳಿಯಲ್ಲಿ ಇಸ್ರಾಯೇಲ್ಯರ ಸೋಲು ಮತ್ತು ಗೆಲುವು ವಿಶ್ವಾಸಿಯ ಜೀವಿತದಲ್ಲಿನ ಶಾರೀರಿಕ ಸ್ವಭಾವವನ್ನು ಕುರಿತು ನಿರೂಪಿಸುವಂಥದ್ದಾಗಿದೆ. ಆಕಾನನ ಪಾಪವು ಪಾಳೆಯದಲ್ಲಿ ಪಾಪವಾಗಿತ್ತು. ಶರೀರಭಾವದ ಪಾಪಗಳಲ್ಲಿರುವ ಹಂತಗಳು ಯಾವುದೆಂದರೆ, ನಾನು ನೋಡಿದೆ ಸ್ವಾಭಾವಿಕ, ನಾನು ಆಶಿಸಿದೆ ಮಾನಸಿಕ, ನಾನು ತೆಗೆದುಕೊಂಡೆ ಸಾಂಕಲ್ಪಿಕ. ಪ್ರಿಯರೇ, ವಿಶ್ವಾಸಿಯ ಜೀವಿತದ ಒಳಗಡೆಯಲ್ಲಿಯೇ ಪಾಪದೊಂದಿಗೆ ವ್ಯವಹರಿಸಿ ಪೆಟ್ಟು ಹೊಡೆಯುವವರೆಗೆ ಬಿಡುಗಡೆಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ಬಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದರಿಂದ ಇಸ್ರಾಯೇಲೆಲ್ಲರೂ ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ವಾಕ್ಯದ ಕೊನೆಯ ಭಾಗದಲ್ಲಿ ನೋಡುವುದಾದರೆ ಇಸ್ರಾಯೇಲೆಲ್ಲರೂ ದ್ರೋಹಿಗಳಾದರು ಎಂಬುದಾಗಿ ನೋಡುತ್ತೇವೆ. ಆದರೆ ನಿಜ ಸ್ಥಿತಿಯಲ್ಲಿ ಆಕಾನನೆಂಬ ಒಬ್ಬ ವ್ಯಕ್ತಿ ಮಾತ್ರ ಪಾಪ ಮಾಡಿದ್ದನು. ಆಕಾನನು ಮಾಡಿದ ಪಾಪದ ನಿಮಿತ್ತ ಇಡೀ ಇಸ್ರಾಯೇಲ್ ಜನಾಂಗವೇ ಕಷ್ಟಪಡುವಂತಾಯಿತು. ಇದು ಬಹಳ ಆಸಕ್ತಿಕರವಾಗಿದೆಯಲ್ಲವೇ? ಹೌದು, ಯಾಕಂದರೆ ಅನೇಕ ಜನರು ಹೊರಗಡೆ ನಿಂತುಕೊಂಡು ಸಭೆಯನ್ನು ಟೀಕಿಸುತ್ತಾರೆ. ಅವರು ಸಭೆಯ ಸೋಲಿನ ಬಗ್ಗೆ ಮತ್ತು ಅದರ ವಚನಭ್ರಷ್ಟತೆ ಬಗ್ಗೆ ಮಾತಾಡುತ್ತಾರೆ. ನಾವೆಲ್ಲರೂ ಅದನ್ನು ಮಾಡಿದ್ದೇವೆ. ಆದರೆ ಪ್ರಿಯರೇ, ಹೊರಗಡೆಯಿಂದ ಟೀಕಿಸುವುದಕ್ಕಿಂತ ಒಳಗಡೆಯಲ್ಲಿ ಒಬ್ಬ ಸದಸ್ಯನಾಗಿದ್ದುಕೊಂಡು ಎಲ್ಲಿ ತಪ್ಪಿದ್ದೇವೆಂದು ಹುಡುಕಿ ಅದನ್ನು ಸರಿಪಡಿಸಿಕೊಳ್ಳುವುದು ಎಷ್ಟೋ ಉತ್ತಮವಾಗಿರುವುದು. ಯಾಕಂದರೆ ಒಬ್ಬ ಸದಸ್ಯನು ಕಷ್ಟಪಡುವುದಾದರೆ ಎಲ್ಲ ಸದಸ್ಯರು ಅವನೊಟ್ಟಿಗೆ ಕಷ್ಟಪಡಬೇಕಾಗುತ್ತದೆ. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12ನೇ ಅಧ್ಯಾಯ 26ನೇ ವಚನದಲ್ಲಿ, ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ, ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ ಎಂಬುದಾಗಿ ಬರೆಯುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋಶುವನು ಜನರನ್ನು ಕರೆದು, ನೀವು ಗಟ್ಟ ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೇತಾವೇನಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳುಹಿಸಿದನು. ಅವರು ಹೋಗಿ ಹಾಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂತಿರುಗಿ ಬಂದು ಯೆಹೋಶುವನಿಗೆ, ಎಲ್ಲ ಜನರು ಹೋಗುವುದು ಅವಶ್ಯವಿಲ್ಲ, 2 ಅಥವಾ 3,000 ಮಂದಿ ಹೋದರೆ ಸಾಕು, ಅವರ ಪಟ್ಟಣವನ್ನು ಜಯಿಸಬಹುದು. ಎಲ್ಲರನ್ನೂ ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ? ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಯೆರಿಕೋ ಪಟ್ಟಣವು ಲೋಕವನ್ನು ಪ್ರತಿನಿಧಿಸುತ್ತದೆ. ಆಯಿ ಪಟ್ಟಣವು ಶರೀರಭಾವವನ್ನು ಸೂಚಿಸುತ್ತದೆ. ಅನೇಕರು ತಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವವರು ತಾವು ಲೋಕವನ್ನು ಜಯಿಸಿದವರು ಎಂಬುದಾಗಿ ಕೊಂಬುಗಳನ್ನೂದುತ್ತಾ ಯೆರಿಕೋ ಸುತ್ತಲೂ ಸುತ್ತುತ್ತಾ ಇರುವರು. ನಾವು ಇದನ್ನು ಮಾಡುವುದಿಲ್ಲ, ಅದನ್ನು ಮುಟ್ಟುವುದಿಲ್ಲ ಎಂಬುದಾಗಿ ಹೇಳುವ ಇವರು ಇತರರಂತೆ ನಕಾರಾತ್ಮಕವಾಗಿ ಮಾತನಾಡುತ್ತಾರೆ. ಲೋಕವನ್ನು ಜಯಿಸಿದಂಥ ಇವರು ಶರೀರ ಭಾವವೆಂಬ ಆಯಿಯ ಎದುರು ಸೋತು ಹೋಗಿದ್ದಾರೆ. ಅವರ ಮಾತುಗಳು ಅಷ್ಟು ಕೇವಲವಾಗಿವೆ. ದಯಮಾಡಿ ಆಲೋಚಿಸಿರಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಅವರ ಸ್ಥಳದಲ್ಲಿರಿಸಿ ನೋಡಿಕೊಳ್ಳೋಣ. ಪ್ರಿಯರೇ, ಲೋಕವನ್ನು ಜಯಿಸಿರುವ ನಾವು ನಮ್ಮ ಶರೀರ ಭಾವವನ್ನು ಜಯಿಸಿದ್ದೇವೆಯಾ? ನಮ್ಮ ಮಾತುಗಳು ಹೇಗಿವೆ? ನಾವು ಜಯಭರಿತವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸುತ್ತಾ ಇದ್ದೇವೆಂದು ಹೇಳಿಕೊಳ್ಳುತ್ತೇವೆ. ಆದರೆ ಅದು ಯಾವ ರೀತಿಯಲ್ಲಿರುತ್ತದೆ ಎಂಬುದನ್ನು ಅರಿಯದೇ ಹೋಗಿದ್ದೇವೆ. ನೋಡಿರಿ, ಜಯಭರಿತ ಜೀವಿತವು ಆತನ ಜೀವಿತವಾಗಿದೆ. ಆತನೇ ನಮಗೆ ಜಯವನ್ನು ತರುವಾತನು, ನಾವಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಜಯದ ಪ್ರವಾಹದಲ್ಲಿ ತೇಲುತ್ತಾ ಇದ್ದರು. ಯೆಹೋವನೇ ಅವರಿಗೆ ಜಯವನ್ನು ತಂದಿರುವಾಗಲೂ, ಅದು ಯೆಹೋವನ ಜಯವಾಗಿರುವಾಗಲೂ ಸ್ವಲ್ಪ ಸಮಯದ ನಂತರ ಅದು ತಮ್ಮದೇ ಜಯ ಎಂಬುದಾಗಿ ಇಸ್ರಾಯೇಲ್ಯರು ಭಾವಿಸಿಕೊಂಡಿದ್ದರು. ಯೆಹೋಶುವನಿಂದ ಕಳುಹಿಸಲ್ಪಟ್ಟ ಜನರು ಆಯಿ ಪಟ್ಟಣವನ್ನು ಜಾಗರೂಕತೆಯಿಂದ ನೋಡಿಕೊಂಡು ಬಂದು ಯೆಹೋಶುವನಿಗೆ, ಯೆರಿಕೋವಿಗೆ ಹೋಲಿಸಿ ನೋಡಿದರೆ ಆಯಿ ಪಟ್ಟಣವು ಯಾವ ಲೆಕ್ಕಕ್ಕೂ ಬರುವುದಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿದರು. ಪ್ರಿಯರೇ, ಇಂದಿನ ತಂತ್ರಜ್ಞಾನ ಯುಗದಲ್ಲಿ ನಾವು
ಆಯಿ ಪಟ್ಟಣವನ್ನು ಎರಿಕೋ ಪಟ್ಟಣದಿಂದ ಒಂದು ದೂರದರ್ಶಕದಿಂದ ನೋಡಬೇಕಾಗುತ್ತದೆ, ಯಾಕೆಂದರೆ ಅದೊಂದು ಚಿಕ್ಕ ಪಟ್ಟಣವಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅದರಂತೆ ಸುಮಾರು 3,000 ಮಂದಿ ಹೋದರು, ಆದರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿನಿಂದ ಕಲ್ಲು ಗಣಿಯವರೆಗೂ ಹಿಂದಟ್ಟಿ ಇಳಿ ನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತಮಾಡಿದರು. ಇದರಿಂದ ಇಸ್ರಾಯೇಲ್ಯರ ಧೈರ್ಯವು ಕರಗಿ ನೀರಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೌದು, ಇಸ್ರಾಯೇಲ್ಯರು ಆಯಿ ಊರಿನವರಿಂದ ಸೋಲಿಸಲ್ಪಟ್ಟರು. ನೋಡಿರಿ, ನಾವೆಲ್ಲರೂ ಶರೀರ ಭಾವದಿಂದ ಸೋಲಿಸಲ್ಪಟ್ಟಿದ್ದೇವೆ. ಲೋಕವನ್ನು ಜಯಿಸಲು ಉಪಯೋಗಿಸಿದ ಅದೇ ಯುಕ್ತಿ ಕೌಶಲ್ಯಗಳನ್ನು ಶರೀರ ಭಾವದ ಎದುರು ಉಪಯೋಗಿಸಲಾಗುವುದಿಲ್ಲ. ಇಸ್ರಾಯೇಲ್ಯರು ತಮ್ಮ ಬಲಹೀನತೆಯನ್ನು ಗ್ರಹಿಸಿಕೊಳ್ಳಲಿಲ್ಲ. ಅಪೊಸ್ತಲನಾದ ಪೌಲನು ತನ್ನ ಬಲಹೀನತೆಯನ್ನು ಗುರುತಿಸಿಕೊಂಡಿದ್ದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೂ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನಮ್ಮಲ್ಲಿ ಯಾವ ಬಲವಾಗಲಿ ಶಕ್ತಿಯಾಗಲಿ ಇಲ್ಲವೆಂಬುದನ್ನು ನಾವು ಗ್ರಹಿಸಿಕೊಂಡಿರುವೆವೋ. ನಮ್ಮಿಂದ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ಆಗುವುದಿಲ್ಲ ಮತ್ತು ದೇವರು ಅದನ್ನು ನಮ್ಮಿಂದ ಎದುರು ನೋಡುವುದೂ ಇಲ್ಲ. ದೇವರು ತಾನೇ ನಮ್ಮ ಮೂಲಕ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ಬಯಸುತ್ತಾನೆ. ನೋಡಿರಿ, ನಾವು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಾಗ ಮಾತ್ರ ಜಯಭರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ಸಾಧ್ಯವಾಗುವುದು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಯೆಹೋಶುವನು ಇಸ್ರಾಯೇಲ್ಯರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿದ್ದರು. ಮತ್ತು ಯೆಹೋಶುವನು, ಅಯ್ಯೋ ಕರ್ತನೇ, ಯೆಹೋವನೇ, ನೀನು ಈ ಜನರನ್ನು ಯೊರ್ದಾನ್ ಹೊಳೆ ದಾಟಿಸಿದ್ದೇಕೆ? ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ? ನಾವು ಇಷ್ಟೇ ಸಾಕೆಂದು ಯೊರ್ದಾನ್ ಹೊಳೆಯ ಆಚೆಯಲ್ಲೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಶೋಕಗೀತೆಯನ್ನು ಮುಂಚೆಯೂ ನಾವು ಕೇಳಿದ್ದೇವಲ್ಲವೇ? ಈ ಭಾಗದಲ್ಲಿ ಯೆಹೋಶುವನು ಶೋಕ ಸಂಗೀತವನ್ನು ಹಾಡುತ್ತಾ ಇದ್ದಾನೆ. ಆ ಶೋಕಗೀತೆಯ ಪದ್ಯಭಾಗವನ್ನು ಅವನು ಇಸ್ರಾಯೇಲ್ಯರ ಅರಣ್ಯ ಯಾತ್ರೆಯಲ್ಲಿ ಅವರೊಂದಿಗೆ ಕಲಿತುಕೊಂಡನು. ಅರಣ್ಯದಲ್ಲಿ ಈ ಶೋಕಗೀತೆಯನ್ನು ಹಾಡದ ಅವನು ಈಗ ಹಾಡುತ್ತಾ ಇದ್ದಾನೆ. ಯಾಕಂದರೆ ತಾವು ಯುದ್ಧದಲ್ಲಿ ಯಾಕೆ ಸೋತರು ಎಂದು ಅವರಿಗೆ ಅರ್ಥವಾಗುತ್ತಿಲ್ಲ. ಆದ ಕಾರಣ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಅಳುತ್ತಾ ಹೀಗೆ ಹೇಳುತ್ತಿರುವನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಕರ್ತನೇ, ಇಸ್ರಾಯೇಲ್ಯರು ಶತ್ರುಗಳಿಗೆ ಬೆನ್ನು ತೋರಿಸಿದಾರಲ್ಲ, ಇನ್ನೇನು ಹೇಳಲಿ? ಕಾನಾನ್ಯರು, ದೇಶದ ಬೇರೆ ಎಲ್ಲಾ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರುಳಿಯದಂತೆ ಮಾಡುವರು. ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಯೆಹೋವನು ಏನು ಹೇಳಿದನು ಎಂಬುದನ್ನು ದಯಮಾಡಿ ಗಮನವಿಟ್ಟು ಆಲಿಸಿರಿ. ಅದು ನೇರವಾಗಿ ಖಡಾಖಂಡಿತವಾಗಿರುವುದನ್ನು ನಾವು ಇಲ್ಲಿ ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಏಳು, ನೀನು ಈ ಪ್ರಕಾರ ಬೋರಳ ಬಿದ್ದಿರುವುದೇಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೋಡಿರಿ, ಯೆಹೋವ ದೇವರು ಯೆಹೋಶುವನಿಗೆ, ನಿನ್ನ ಹರಿದ ಬಟ್ಟೆ ಹಾಗೂ ಬೂದಿಯಿಂದ ನಿನ್ನ ಮುಖವನ್ನು ಮೇಲಕ್ಕೆತ್ತು, ನಿನ್ನ ಗೋಳಿನ ಸ್ವರವನ್ನು ನಿಲ್ಲಿಸು, ಸಾಕು ಎಂದು ಹೇಳುತ್ತಿರುವನು. ಕ್ರಿಸ್ತನಲ್ಲಿ ಪ್ರಿಯರೇ, ಇಂದು ಅನೇಕ ದೇವರ ಮಕ್ಕಳು ದೇವರ ಮುಂದೆ ಆಳುವುದರಲ್ಲಿಯೇ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಅದು ಎಲ್ಲ ಸಮಯಗಳಲ್ಲಿ ಸೂಕ್ತವಾಗಿ ತೋರುವುದಿಲ್ಲ. ನಾವು ನೇರವಾಗಿ ಸಮಸ್ಯೆಯ ಬೇರಿಗೆ ಇಳಿದು ಹೋಗಬೇಕಾಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಪಾಪ ಮಾಡಿರುವುದನ್ನು ಯೆಹೋಶುವನು ಅರಿತಿರಲಿಲ್ಲ. ಆದಿ ಸಭೆಯಲ್ಲಿದ್ದ ಆತ್ಮಿಕ ವಿವೇಚನೆ ಅವನಿಗಿರಲಿಲ್ಲ.
ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ ಅನನೀಯನು ಸಫೈರಳು ತಮ್ಮ ಆಸ್ತಿಯ ಕುರಿತು ಸುಳ್ಳು ಹೇಳಿದಾಗ ಪವಿತ್ರಾತ್ಮನು ಕೂಡಲೇ ಪೇತ್ರನ ಮೂಲಕ ಬಹಿರಂಗಪಡಿಸಿರುವುದನ್ನು ನಾವು ನೋಡುತ್ತೇವೆ. ಹೌದು, ಆದಿಸಭೆಯವರು ಪಾಪಕ್ಕೆ ಸೂಕ್ಷ್ಮತೆಯನ್ನು ಹೊಂದಿದ್ದರು. ದೇವರು ಯೆಹೋಶುವನಿಗೆ ಪಾಳೆಯದಲ್ಲಿ ಪಾಪವಿರುವುದಾಗಿಯೂ ಮತ್ತು ಅದನ್ನು ವ್ಯವಹರಿಸಬೇಕಾಗಿಯೂ ಹೇಳಿದನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನಾಳೆ ಬೆಳಿಗ್ಗೆ ನೀವು ಕುಲಕುಲವಾಗಿ ನನ್ನ ಬಳಿಗೆ ಬನ್ನಿರಿ. ಯೆಹೋವನು ಯಾವ ಕುಲವನ್ನು ಹಿಡಿಯುತ್ತಾನೋ ಆ ಕುಲವು ಗೋತ್ರ ಗೋತ್ರವಾಗಿಯೂ, ಯಾವ ಗೋತ್ರವನ್ನು ಹಿಡಿಯುತ್ತಾನೋ ಆ ಗೋತ್ರವು ಕುಟುಂಬ ಕುಟುಂಬವಾಗಿಯೂ, ಯಾವ ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿಯೂ ಬರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದುವರೆದು ಓದುತ್ತಾ ಹೋಗುವಾಗ ಯೆಹೂದ ಕುಲದ ಜೆರಹನ ಗೋತ್ರವು ತಪ್ಪಿಗಸ್ತನೆಂದು ಹಿಡಿಯಲ್ಪಟ್ಟಿತು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆ ಕುಟುಂಬದ ಪುರುಷರನ್ನು ಕರೆದಾಗ ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ಬಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಆಕಾನನು ಹಿಡಿಯಲ್ಪಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರಲ್ಲಿ ತಪ್ಪಿಗಸ್ತನನ್ನು ಕಂಡುಹಿಡಿಯಲು ದೀರ್ಘವಾದ ಕಾರ್ಯವಿಧಾನವನ್ನು ಉಪಯೋಗಿಸುತ್ತಾ ಇದ್ದರು. ಯಾಕಂದರೆ ದೋಷವನ್ನು ಗುರುತಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಇಂದು ನಮಗೂ ಸಹ ನಮ್ಮ ಸಮಾಜದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ದೋಷವನ್ನು ಗುರುತಿಸುವುದು ಬಹಳ ಕಷ್ಟಕರವಾಗಿದೆ. ರಾತ್ರಿಯ ವೇಳೆಯ ನಾಟ್ಯ ಮಂದಿರಗಳಲ್ಲಿ, ಸರಾಯಿ ಅಂಗಡಿಗಳಲ್ಲಿ ಅಥವಾ ರಾಜಕೀಯದಲ್ಲಿ ದೋಷವನ್ನು ಕಂಡುಹಿಡಿಯುವ ನಾವು ನಮ್ಮ ಸ್ವಂತ ಕುಟುಂಬದಲ್ಲಿ, ಸಭೆಯಲ್ಲಿ ಅದನ್ನು ಗುರುತಿಸಲಾಗುತ್ತಿಲ್ಲ. ಇದು ಬಹು ದುಃಖಕರವಾದ ಸಂಗತಿಯಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 19ರಿಂದ 21ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನೂ ಮುಚ್ಚಬೇಡ ಅಂದನು. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಸೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕಾನನ ಪಾಪದ ಹಂತಗಳನ್ನು ನೋಡುವುದಾದರೆ, ಅವನು ನೋಡಿದನು, ಅವನು ಆಶಿಸಿದನು ಮತ್ತು ಅವನು ತೆಗೆದುಕೊಂಡನು. ಇದು ಶರೀರಾಧೀನ ಸ್ವಭಾವದ ಪಾಪದ ಹಂತಗಳು ಅಥವಾ ಹೆಜ್ಜೆಗಳಾಗಿವೆ. ಹರಟೆ ಮಾತು, ಟೀಕೆ, ಅಸೂಯೆ ಮತ್ತು ಮತ್ಸರ ಇವೆಲ್ಲವುಗಳು ಹಾಗೂ ಶರೀರಭಾವದ ಪಾಪಗಳಾಗಿವೆ. ಅವು ಕಚ್ಚಾಟ ಮತ್ತು ತೊಂದರೆಯನ್ನುಂಟು ಮಾಡುತ್ತವೆ. ಉದಾಹರಣೆಗೆ, ಟೀಕೆಯು ನಮ್ಮ ಅಹಮನ್ನು ಕಟ್ಟುತ್ತದೆ, ಎಲ್ಲ ಗಮನವನ್ನು ನಮ್ಮ ಕಡೆಗೆ ಸೆಳೆಯುತ್ತದೆ. ನಾವು ಟೀಕಿಸುವ ವ್ಯಕ್ತಿಗಿಂತ ನಮ್ಮನ್ನು ಉತ್ತಮರನ್ನಾಗಿ ಮಾಡುತ್ತದೆ. ಹೌದು, ಶರೀರಭಾವದ ಹಳೆಯ ಪಾಪವು ನೋಡುತ್ತದೆ, ಆಶಿಸುತ್ತದೆ ಮತ್ತು ತೆಗೆದುಕೊಳ್ಳುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ನಮ್ಮ ಜೀವಿತದಲ್ಲಿ ಪಾಪವನ್ನು ನಾವು ವ್ಯವಹರಿಸಿ ಬಗೆಹರಿಸಿಕೊಳ್ಳಬೇಕು. ಲೋಕವನ್ನು ನಂಬಿಕೆಯಿಂದಲೇ ನಾವು ಜಯಿಸಬಹುದೆಂಬ ವಿಷಯವು ನಿಮ್ಮ ಜ್ಞಾಪಕದಲ್ಲಿದೆಯಲ್ಲವೇ? ಆದರೆ ಇದೇ ವಿಧಾನದಲ್ಲಿ ನಾವು ಶರೀರಾಧೀನ ಭಾವವನ್ನು ಜಯಿಸಲಿಕ್ಕಾಗುವುದಿಲ್ಲ. ನಾವು ಶರೀರ ಭಾವವನ್ನು ಜಯಿಸಬೇಕಾದರೆ ದೇವರೊಂದಿಗೆ ಯಾವಾಗಲೂ ಅನ್ಯೋನ್ಯತೆಯನ್ನು ಹೊಂದಿರಬೇಕು. ನಾವು ಆತನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಯೋಹಾನು ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂಬುದಾಗಿ. ಹಾಗಾದರೆ ನಾವು ಏನು ಮಾಡಬೇಕಾಗಿರುವುದು? ಮುಂದುವರೆದು ನಾವು ನೋಡುತ್ತೇವೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ನಾವು ದೇವರನ್ನು ನಮ್ಮ ಮಟ್ಟಕ್ಕೆ ಕೆಳಗಿಳಿಸಲು ನಮ್ಮಿಂದಾಗುವುದಿಲ್ಲ, ಹಾಗೆಯೇ ನಮ್ಮನ್ನು ದೇವರ ಮಟ್ಟಕ್ಕೆ ಏರಿಸಲೂ ಆಗುವುದಿಲ್ಲ. ಆದ್ದರಿಂದ ನಾವು ಮಾಡಬೇಕಾಗಿರುವ ಒಂದೇ ಒಂದು ಸಂಗತಿ ಯಾವುದೆಂದರೆ, ದೇವರ ಮತ್ತು ನಮ್ಮ ನಡುವಿನ ಸಂಪರ್ಕವನ್ನು ತೆರೆದಿಟ್ಟಿರಬೇಕು.
ಮತ್ತು ಇದಕ್ಕೆ ಒಂದೇ ಒಂದು ವಿಧಾನ, ಅದು ಯಾವುದೆಂದರೆ ನಮ್ಮ ಪಾಪವನ್ನು ಅರಿಕೆ ಮಾಡುವುದರಿಂದಲೇ. ನೋಡಿರಿ, ಯೋಹಾನ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆದದೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಎಂಬುದಾಗಿ. ಪ್ರಿಯರೇ, ಅದು ಎಷ್ಟು ಕಠಿಣವಾದಂಥ ಮಾತಾಗಿದೆ ಅಲ್ಲವೇ? ಹೌದು, ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಾವು ಸುಳ್ಳು ಹೇಳುತ್ತಾ ಇದ್ದೇವೆಂದು ದೇವರು ಹೇಳುತ್ತಾನೆ. ಅದು ನಿಷ್ಕೃಷ್ಟವಾದದ್ದು ಎಂದು ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಕೊನೆಯದಾಗಿ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅಲ್ಲಿ ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿಮಾಡಿದ್ದೇಕೆ? ಈ ಹೊತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಂದರು. ಅವನಿಗಿದ್ದದ್ದೆಲ್ಲವನ್ನು ಕಲ್ಲೆಸೆದು ಬೆಂಕಿಯಿಂದ ಸುಟ್ಟುಬಿಟ್ಟರು. ಅವನ ಮೇಲೆ ಕಲ್ಲುಗಳ ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು. ಅದು ಇಂದಿನವರೆಗೂ ಅದೇ. ಆಗ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು. ಈ ಸಂಗತಿಯ ದೆಸೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಆಕೋರಿನ ತಗ್ಗು ಎಂಬ ಹೆಸರಿರುತ್ತದೆ. ಹೌದು ಪ್ರಿಯರೇ, ಎಷ್ಟು ಭಯಂಕರವಾದ ಸಂಗತಿಯಲ್ಲವೇ? ಇದೊಂದು ಗಂಭೀರವಾದ ವಿಷಯವಾಗಿದೆ ಮತ್ತು ಇದು ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಒತ್ತಿ ಹೇಳುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಎಂಬುದಾಗಿ. ಪ್ರಿಯರೇ, ಅನೇಕ ಭಕ್ತಾದಿಗಳು ತಮ್ಮ ಜೀವಿತಗಳಲ್ಲಿನ ಪಾಪವನ್ನು ವಿವರಿಸದೇ ಇದ್ದ ಕಾರಣ ಅವರು ನಿರ್ಗತಿಕ ಭಕ್ತಾದಿಗಳಾಗಿದ್ದಾರೆ. ಅಪೋಸ್ತಲ ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 31 ಮತ್ತು 32ನೇ ವಚನಗಳಲ್ಲಿ ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ವಿಚಾರಿಸಿಕೊಳ್ಳದೇ ಹೋದರೆ ದೇವರು ಒಳಪ್ರವೇಶಿಸಿ ನಮ್ಮನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸಬೇಕಾಗುತ್ತದೆ ಮತ್ತು ಆತನ ನ್ಯಾಯ ವಿಚಾರಣೆಯು ಕೆಲವು ಸಾರಿ ಬಹು ಗಂಭೀರವಾಗಿರುತ್ತದೆ. ದೂರು ಹೇಳುವುದರಿಂದ ಗೋಳಿಡುವುದರಿಂದ ಯಾವ ಉಪಯೋಗಕ್ಕೂ ಬರುವುದಿಲ್ಲ. ನಾವು ಮಾಡಬೇಕಾಗಿರುವುದು ಒಂದೇ ಒಂದು ಸಂಗತಿ, ಯಾವುದೆಂದರೆ ನಮ್ಮ ನಿರ್ಗತಿಕ ಸ್ಥಿತಿಯನ್ನು ತೆಗೆದುಕೊಂಡು ದೇವರ ಬಳಿಗೆ ಹೋಗಿ ಅದನ್ನು ನೆಟ್ಟಗೆ ಸರಿಪಡಿಸಿಕೊಳ್ಳಬೇಕು. ನಮ್ಮ ಪಾಪ ಒಪ್ಪಿಕೊಂಡು ಆತನಿಗೆ ಅರಿಕೆ ಮಾಡಿ ಅದರಿಂದ ತಿರುಗಿಕೊಂಡು ಬಿಟ್ಟು ಬಿಡುವುದಾದರೆ ನಾವು ದೇವರ ಸಂತೋಷ ಸಮಾಧಾನವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುವುದು. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಕೇವಲ ಕೇಳುವವರಾಗಿರದೆ ವಾಕ್ಯವನ್ನು ಅನುಸರಿಸುವುದು ಮತ್ತು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವವರೂ ಆಗಬೇಕು. ಆ ಕಾಲನ ದೃಷ್ಟಾಂತದ ಮೂಲಕ ನಮ್ಮ ಶರೀರ ಭಾವದ ವಿಷಯವಾಗಿ ನಾವು ತಿಳಿದುಕೊಂಡಿದ್ದೇವೆ. ದೇವರು ಬೇಡ ಎಂಬುದಾಗಿ ಹೇಳಿದಂಥ ಸಂಗತಿಗಳು ಇನ್ನೂ ನಮ್ಮ ಹೃದಯಗಳನ್ನು ಆಳುತ್ತಾ ಇವೆಯೋ? ನೋಡಿರಿ, ದೇವರು ಬೇಡ ಎಂಬುದಾಗಿ ಹೇಳಿರುವಂಥವುಗಳೇ ಅನೇಕ ಸಾರಿ ನಮಗೆ ಹೆಚ್ಚು ಆಕರ್ಷಿತವಾಗಿರುವುಗಳಾಗಿರುತ್ತವೆ. ಅವೇ ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುತ್ತದೆ. ಪ್ರಿಯರೇ, ನಾವು ಬಲಹೀನರೆಂಬುದನ್ನು ಒಪ್ಪಿಕೊಂಡು ದೇವರ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಆತ್ಮನ ಮೂಲಕ ಜಯದ ಜೀವಿತವನ್ನು ನಮ್ಮದಾಗಿಸಿಕೊಳ್ಳೋಣ. ದೇವರು ತಾನೇ ಈ ವಿಷಯದಲ್ಲಿ ನಮ್ಮನ್ನು ತನ್ನಾತ್ಮನ ಮೂಲಕ ಬಲಪಡಿಸಿ ಆಶೀರ್ವದಿಸಿ ಮುನ್ನಡೆಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಶಾಶ್ವತವಾದ ಶಾಂತಿ, ಸಮಾಧಾನ ನಿಮ್ಮೆಲ್ಲರೊಂದಿಗೆ ಇರಲಿ. ಪ್ರಿಯರೇ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಯೆಹೋಶುವನ ಪುಸ್ತಕದ 7ನೇ ಅಧ್ಯಾಯವನ್ನು ಧ್ಯಾನಿಸಿದ್ದೇವೆ. ಹೊರಗಿನ ವೈರಿಗಳಿಗಿಂತ ಒಳಗಿನ ವೈರಿಗಳೇ ತುಂಬ ಅಪಾಯಕಾರಿ. ಯಹೂದ ಕುಲದವನಾದ ಜೆರಹನ ಗೋತ್ರದವನಾದ ಆಕಾನನ ಪಾಪದಿಂದ ಆಯಿ ಎಂಬ ಚಿಕ್ಕ ಪಟ್ಟಣವನ್ನು ಜಯಿಸಲಾಗಲಿಲ್ಲ. ಹೌದು ಪ್ರಿಯರೇ, ನಮ್ಮಲ್ಲಿರುವ ಶರೀರ ಭಾವದ ಕರ್ಮಗಳಿಂದ ನಾವು ಜಯಭರಿತ ಜೀವಿತವನ್ನು ನಡೆಸಲಾಗುತ್ತಿಲ್ಲ. ಆದುದರಿಂದ ನಂಬಿಕೆಯ ಜೀವಿತದಲ್ಲಿ ದೇವರಾತ್ಮನಿಗೆ ಒಳಪಟ್ಟು ನಮ್ಮ ಜೀವಿತವನ್ನು ಮುನ್ನಡೆಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ.
ಯೆಹೋಶುವನ ಪುಸ್ತಕದಿಂದ ಅನೇಕ ಆತ್ಮಿಕ ಪಾಠಗಳನ್ನು ನಮಗೆ ಕಲಿಸ್ತಾ ಇದ್ದಿ ಕರ್ತನೆ, ಸ್ತೋತ್ರವಾಗಲಿ. ಆಯಿ ಎಂಬ ಚಿಕ್ಕ ಒಂದು ಪಟ್ಟಣವನ್ನು ಅವರು ಗೆಲ್ಲಲಾರರು. ಯಾಕೆಂದರೆ ಇದ್ದಂಥ ಸಣ್ಣ ಸಣ್ಣ ಪಾಪಗಳಿಂದ ಜೀವಿತವು ಹೇಗೆ ಮಲಿನವಾಗುತ್ತದೆ. ಈ ಎಲ್ಲ ಆತ್ಮಿಕ ಪಾಠಗಳನ್ನು ನಮಗೆ ಕಲಿಸಿದ್ದೀ, ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಆತ್ಮಿಕ ಮಾರ್ಗದಲ್ಲಿ ಅವರನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಧ್ಯಾನದ ಮೂಲಕ ಆಶೀರ್ವದಿಸಲ್ಪಟ್ಟು ಪ್ರತಿಯಾಗಿ ತಾವೇನು ಮಾಡಬೇಕೆಂದು ಬಯಸುವಿರಾ? ಹಾಗಾದರೆ ಈಗಲೇ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.